ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದೇ ಒಂದು ಕ್ವಶನ್ ಏನು ಅಂತಂದರೆ GNM ನರ್ಸಿಂಗ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳದ್ದು. ಸರ್ ನೋಡಿ, ಎಲ್ಲ ಕಡೆಯೂ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ GNM ನರ್ಸಿಂಗ್ ಕೌನ್ಸ್ಲಿಂಗ್ ಯಾವಾಗ ಆರಂಭವಾಗುತ್ತೆ? ಅಪ್ಲಿಕೇಶನ್ ಹಾಕಿದ್ದೀವಿ, ನಾವು ಸ್ಟಾರ್ಟಿಂಗ್ ಹಾಕಿದ್ದೀವಿ, ಮೇ 29 ಹಾಕಿದ್ದೀವಿ, ಮೇ ಮುಗೀತು. ಇದು ಏಪ್ರಿಲ್ 29ಕ್ಕೆ ಮೇ ಮುಗೀತು, ಜೂನ್ ರನ್ನಿಂಗಲ್ಲಿದೆ. ಯಾವಾಗ ಕೌನ್ಸ್ಲಿಂಗ್ ಬರುತ್ತೆ ಅಂತ ನೀವು ಕೇಳ್ತಿರುವಂಥ ಪ್ರಶ್ನೆಗೆ ಒಂದೇ ಆನ್ಸರ್ ಹೇಳ್ತೀನಿ. ನೀವು ಎಷ್ಟು ಪೇಷನ್ಸ್ಲಿ ಇರ್ತೀರಿ ಅಷ್ಟು ನಿಮಗೆ ಗೌರ್ಮೆಂಟ್ ಸೀಟ್ಗಳು ಸಿಗ್ತವೆ. ಒಂದನೇದು. ಎರಡನೇದು ಏನಪ್ಪ ಅಂತಂದರೆ, ಈ ವರ್ಷ ಅಪ್ಲಿಕೇಶನ್ ಅತಿ ಬೇಗನೆ ಬಿಟ್ಟಿದ್ದಾರೆ. ದೊಡ್ಡ ತಪ್ಪು GNM ನರ್ಸಿಂಗ್ದವ್ರದ್ದು ಏನಂತಂದರೆ, ಪ್ರತಿ ವರ್ಷ ಅವ್ರು ಏನು ಮಾಡ್ತಿದ್ರು, ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಅಪ್ಲಿಕೇಶನ್ಗಳನ್ನು ಬಿಡ್ತಿದ್ರು. ಬಟ್ ಈ ವರ್ಷ ಏನು ಮಾಡಿದ್ರಪ್ಪ ಅಂದರೆ 2 months ಬಿಫೋರ್ ಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಾವು. ಯಾಕಂತಂದರೆ ಅವರು ಬೇಗ ಬಿಟ್ಟು ನಿಮ್ಗೆ ಏನು ಮಾಡಿದಾರಪ್ಪ, ಅಪ್ಲಿಕೇಶನ್ ಹಾಕಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಮೂರನೇದು ಏನಂತಂದ್ರೆ, ಯಾವಾಗ ಕೌನ್ಸ್ಲಿಂಗ್ ಆಗುತ್ತೆ ಅಂತೇಳಿ ನೋಡಿ. ಕಾಲೇಜ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ಗೆ. ಹಿಂಗಿರಬೇಕಾದ್ರೆ ಇನ್ನೂ ಏನಪ್ಪ ಅಂದ್ರೆ ಜೂನ್ ರನ್ನಿಂಗ್ ಇದೆ, ಜುಲೈ ಆಗಸ್ಟ್ ಅಂದರೆ 2.5 ತಿಂಗಳು ಇನ್ನೂ ಪೆಂಡಿಂಗ್ ಇರೋದ್ರಿಂದ ಅದ್ರ ಒಳಗಡೆ ಎಲ್ಲ ಕೌನ್ಸ್ಲಿಂಗ್ ಪ್ರಕ್ರಿಯೆನ ಮಾಡ್ತಾರೆ. ಅರ್ಜೆಂಟ್ ಮಾಡಿದರೆ ನಾವು ಅರ್ಜೆಂಟ್ ಮಾಡ್ಬೋದು, ಆದರೆ ಅವ್ರು ಅರ್ಜೆಂಟ್ ಯಾಕೆ ಮಾಡೋದಿಲ್ಲ ಅಂದರೆ, ಅವರು ಎಲ್ಲ ಆನ್ಲೈನ್ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಯಾಕಂದರೆ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟ್ ಇದಾವೆ ಅಂತೇಳಿ ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿ ಅದರ ಎಲ್ಲ ಕರೆಕ್ಟ್ ಇದ್ದರೆ, ಅಂದರೆ ಒಬ್ಬರದ್ದು ಎಲ್ಲದು ಇಡೀ ಕರ್ನಾಟಕದ್ದು ಒಂದು 5,000 ಇವನುಗಳನ್ನು ಏನೋ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಒಂದು 2 ಜನ ಮಾತ್ರ ಚೆಕ್ ಮಾಡ್ತಿರ್ತಾರೆ ಪ್ರತಿದಿನವೂ ಕೂಡ. ಹಿಂಗಿರಬೇಕಾದ್ರೆ ತುಂಬ ಸ್ಲೋ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ದಂಗೆ ಏನಾಗುತ್ತೆ ಅಂತಂದರೆ, ಅಲ್ಲಿ ರಿಜೆಕ್ಟ್ ಅಂತ ಬರುತ್ತೆ. ಯಾರ್ದು ಡಾಕ್ಯುಮೆಂಟ್ ಸರಿ ಇರೋಂಗಿಲ್ಲ, ಅಪ್ಲೋಡ್ ಸರಿ ಮಾಡಿರಂಗಿಲ್ಲ ಅಂಥವ್ರಿಗೆ ರಿಜೆಕ್ಟ್ ಮಾಡಿ ಅವ್ರುಗಳಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಈ ಎಡಿಟ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಟ್ಟು ಅವ್ರುಗಳಿಗೆ ಪೇಮೆಂಟನ್ನು ಕ್ಲಿಯರ್ ಮಾಡಿಸ್ಕೊಂಡು, ಅಂದರೆ ಯಾರಿಗೂ ಪೇಮೆಂಟ್ ಇರೋದಿಲ್ಲ ಅಂಥವ್ರಿಗೆ ಪೇಮೆಂಟ್ ಮಾಡಿಸ್ಕೊಂಡು, ಆಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ರ್ಯಾಂಕ್ ನಂಬರನ್ನು ಕೊಟ್ಟ ಮೇಲೆ ನಿಮ್ಮಗಳಿಗೆ ಕೌನ್ಸ್ಲಿಂಗನ್ನು ಮಾಡ್ತಾರೆ ಆನ್ಲೈನ್ ಮುಖಾಂತರ. ಎಲ್ಲಿ ಹೋಗೋದಿಲ್ಲ. ಮತ್ತು ಸರ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲರೂ ಹೋಗ್ಬೇಕಾ? ಎಲ್ಲಿ ಹೋಗೋದಿಲ್ಲ. ಎಲ್ಲ ಆಲ್ರೆಡಿ ನೀವು ಡಾಕ್ಯುಮೆಂಟ್ಗಳನ್ನು ಕೊಟ್ಟುಬಿಟ್ಟಿದ್ದೀರಿ ಆನ್ಲೈನಲ್ಲಿ. ಆ ಆನ್ಲೈನ್ ಚೆಕ್ ಅವರೇ ಮಾಡ್ಕೊತಾರೆ. ಜಸ್ಟ್ ನೀವು ವೇಟ್ ಮಾಡಬೇಕು. ಆಮೇಲೆ ಪ್ರತಿದಿನ ನೀವು ಲಾಗಿನ್ ಮಾಡಬೇಕು. ಈಗಲ್ಲ, ಆಮೇಲೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಫ್ರೀ ಇದ್ದಾಗ ಬಂದು ಲಾಗಿನ್ ಮಾಡ್ಕೋಬೇಕು. ಆಮೇಲೆ ಈ ರೀತಿಯಾಗಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊತಿರ್ಬೇಕು. ಇಲ್ಲಿ ನೀವು ಸ್ಟೇಟಸ್ ನೋಡ್ತಾ ಇದ್ದೀರಿ, ಇಲ್ಲಿ ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಸಬ್ಮಿಟೆಡ್ ಅಂತಿದೆ. ಇಲ್ಲಿ ಗ್ರೀನದಲ್ಲಿ ಬರುತ್ತೆ ನಿಮಗೆ. ಇನ್ನೊಂದು 10 days ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆದಮೇಲೆ ನಿಮಗೆ ಮೆಸೇಜು ಬರುತ್ತೆ. ಜೊತೆಗೆ ಇಲ್ಲಿ ಗ್ರೀನ್ ಒಳಗಡೆ ಅಪ್ರೂವ್ಡ್ ಅಂತ ಬರುತ್ತೆ. ಇಲ್ಲಿ ಅಪ್ರೂವ್ಡ್ ಸಬ್ಮಿಟ್ ಇರುವಂಥ ಜಾಗದಲ್ಲಿ ರಿಜೆಕ್ಟ್ ಅಂತ ಬಂದರೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಅಪ್ರೂವ್ಡ್ ಅಂತ ಇದ್ದರೆ, ಸಬ್ಮಿಟ್ ಅಂತ ಇದ್ದರೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಅಪ್ರೂವ್ಡ್ ಅಂತ ಬಂದಾಗ ತಿಳ್ಕೊರಿ, ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದೆ, ನೀವು ಕೌನ್ಸ್ಲಿಂಗಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಅಂತ ಅರ್ಥ. ಸೊ ಹೀಗಾಗಿ ಇದೆಲ್ಲ ಆಗಬೇಕಂದ್ರೆ ಈ ತಿಂಗಳೆಲ್ಲ ಆಗುತ್ತೆ. ಈ ತಿಂಗಳ ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಮಂತ್ ಮೊದಲನೇ ವಾರದಲ್ಲಿ, ನನಗನಿಸಿದ ಮಟ್ಟಿಗೆ ಮೊದಲನೇ ವಾರದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು, ರ್ಯಾಂಕ್ ನಂಬರ್ಗಳನ್ನು, ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಕೊಡುವಂಥ ಸಾಧ್ಯತೆ ಇದೆ. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಲೈವಲ್ಲಿ ಬಂದಾಗ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ಗೆ ನೀವು ಮೆಸೇಜನ್ನು ಕೂಡ ಮಾಡ್ಬೋದು. ಪರ್ಸನಲಾಗಿ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು.